ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಮಹಾರಾಜರು ಯದುವೀರ್ ಒಡೆಯರ್ರವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅವರೊಬ್ಬ ಹೋರಾಟಗಾರ್ತಿ, ಕನ್ನಡದ ಹೆಮ್ಮೆಯ ಪುತ್ರಿ. ಅವರು ಬಂದು ಉದ್ಘಾಟನೆ ಮಾಡಲಿ, ನಮ್ಮದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಮಹಾರಾಜರೇ ಹೇಳಿದ್ದಾರೆ. ಆದರೂ ಕೂಡ ಈ ನಮ್ಮ ಪ್ರತಾಪ್ ಸಿಂಹ ಅಂತವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಯೂ ಕೂಡ ನಾಡ ಹಬ್ಬ ದಸರಾ, ಈ ಒಂದು ಹಬ್ಬದಲ್ಲೂ ಕೂಡ ಜಾತಿ ಧರ್ಮ, ಇವರು ಮುಸಲ್ಮಾನರು, ಅವರು ಇವರು ಅಂತೇಳ್ಬಿಟ್ಟು ಜಾತಿ ಹುಡ್ಕೋದ್ರ ಮುಖಾಂತರ ಒಡಕೂಟ ಮಾಡುವಂತಹ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಕನ್ನಡಿಗರು ಅಂತ ನಾವು 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರಿ. ಇಲ್ಲೆಲ್ಲ ನಾವು ಪರಿಸರದ ಗಣೇಶನೇ ಇಟ್ಟಿರೋದು. POPದೆಲ್ಲ ಇಡಬಾರ್ದು ಅಂತ ಹೇಳಿದರೆ ಅದಕ್ಕೆ ನಾವು ಸೇಲು ಮಾಡ್ತಾಯಿಲ್ಲ. ಪಬ್ಲಿಕ್ ಮಾತ್ರ POP ತಗೊಂಬಂದು ಇದು ಮಾಡ್ತಾಯಿದ್ದಾರೆ. ನಮ್ಗೆ ಇಲ್ಲಿ ಅದಕ್ಕೋಸ್ಕರನೇ ಬಿಸ್ನೆಸ್ ಆಗ್ತಾಯಿಲ್ಲ. ನಾವೆಲ್ಲ ದೊಡ್ಡದೆಲ್ಲ ಬಂಡವಾಳ ಒಂದು 8 ರಿಂದ 10 ಲಕ್ಷ ಇದೆ. ನಮ್ಗೆ ಇಲ್ಲಿ ನೋಡಿದ್ರೆ ಒಂದು 3 ಲಕ್ಷ ಆಗಿದೆ. ಇನ್ನೂ 7 ಲಕ್ಷ ಆಗಬೇಕು. ಒಂದು ದಿನಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವ್ಯಾಪಾರ ಡಲ್ ಇದೆ. ಕಳೆದ ಬಾರಿ ಚೆನ್ನಾಗಿತ್ತು ಸ್ವಲ್ಪ. ಈ ವರ್ಷ ಸ್ಟ್ರೀಟ್ ಎಲ್ಲ ಕಮ್ಮಿ ಆಗಿದೆ. POP ಎಲ್ಲ ತಂದು ಅವರೇ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಇದಕ್ಕೆ ಮಣ್ಣಿಗೆ ಸೇಲ್ ಆಗ್ತಾ ಇಲ್ಲ. ಅಧಿಕಾರಿಗಳು ಬಂದು ನಮ್ಗೆ ಹೇಳಿದ್ರು, ವಾರ್ನಿಂಗ್ ಮಾಡಿದ್ರು. ಅವ್ರಿಗೆ ವಾರ್ನಿಂಗ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗದೆಲ್ಲ. ಅವ್ರು ಮಾತ್ರ POP ಎಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆಲ್ಲ ಬಂದಿದೆ ಅಂತೆ, ಬರ್ತಾ ಇದೆ. ಇಲ್ಲೇ ನಮ್ಮ ಮುಂದೆನೇ ಹೋಗ್ತಾ ಇದೆ. ನಾವೆಲ್ಲ ಈ ಪರಿಸರದ ಗಣೇಶನೇ ಇಡೋದು. ಇಲ್ಲಿ ಸೇಲ್ ಮಾಡೋದಕ್ಕೆ ಅದೇ ಹೇಳಿರೋದು ನಮಗೆ. POPದಂತೂ ಇಟ್ಟಿಲ್ಲ ನಾವು. ಯಾವ ಥರ ಅಂತ ಹೇಳಿದ್ರೆ ಅದೇ ಇಲ್ಲಿ ಬಿಸ್ನೆಸ್ ಕಮ್ಮಿ. ಯಾಕೆಂದರೆ ಅವ್ರು ತಗೊತಾ ಇಲ್ಲ ಗಣೇಶ. ನಾವು ತಗೊತಾರೆ ಅಂತ ತಂದಿರೋದು. ಅವ್ರು ಬೇರೆ ಕಡೆಯಿಂದ POP ತರ್ತಾರೆ, ಆಂಧ್ರ ಸೈಡಿಂದ. ನಮ್ಮ ಕರ್ನಾಟಕದಲ್ಲಿಲ್ಲ. ಇಡೋದು ಮಾತ್ರ ಅವರು ಕ್ಲೀನಾಗಿ ತಗೊಂಬಂದು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಯಾವ ಥರ ಇದು ಮಾಡ್ತಾಯಿದ್ದೀರಾ ಏನು ಅಂತ? ಎಲ್ಲ ತಯಾರಿ ನಡೆದಿದೆ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವತ್ತು ನೈಟ್ ಒಳಗಡೆ ದೀಪದ ಅಲಂಕಾರ ಮತ್ತು ಏನು ಡೆಕೋರೇಷನ್ ಏನಿದೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಾಳೆ 3 ಗಂಟೆಗೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ. ಗೌರಿಬಿದನೂರು ಎಲ್ಲ ಜನತೆ ಬಂದು ಈ ವಿದ್ಯಾ ಗಣಪತಿಗೆ ಪಾತ್ರರಾಗಿ ಅವರು ಕೃಪೆ ಪಡಿಬೇಕಂತೇಳಿ ಹೇಳ್ತಾ ಇದ್ದೀವಿ. ಈ ಸಲ ಯಾವ ಥರ ನೀವು ಗಣೇಶ ಮೂರ್ತಿ ತಯಾರು ಮಾಡಿದ್ದೀರಾ? ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? 1.5 ತಿಂಗಳಿಂದ ಗಣಪತಿ ಮೂರ್ತಿ ರೆಡಿ ಮಾಡೋದಕ್ಕೆ 1.5 ತಿಂಗಳಿಂದ ಕಲ್ಕತ್ತಾದಿಂದ ಬಂದು ಒಂದು 10 ಜನ ತಂಡ ಇಲ್ಲೇ ಉಳ್ಕೊಂಡಿದ್ರು. ಇವತ್ತು ಕಂಪ್ಲೀಟ್ ಆಗೋಗಿದೆ. ಇನಾಗ್ರೇಷನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಯಾವ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ಎಷ್ಟು ದಿನಗಳ ಕಾಲ ಗಣೇಶ ಇರ್ತೀರಾ? ಇದು 19 ದಿನಗಳ ಕಾಲ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಗಳು ಬಂದು ಬ್ಲಡ್ ಬ್ಯಾಂಕ್ ಒಂದು ಮಾಡ್ತಾಯಿದ್ವಿ, ಆಮೇಲೆ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾಯಿದ್ವಿ. ಅದ್ರ ಮಧ್ಯೆ ರಸಮಂಜರಿ ಕಾರ್ಯಕ್ರಮಗಳು ಕೆಲವೆಲ್ಲ ಮಳೆ ನೋಡಿಕೊಂಡು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದೆ. ತಾಲೂಕಿನ ಬಹು ನಿರೀಕ್ಷಿತ ಅತಿ ದೊಡ್ಡ ಗಣೇಶ ಇದಾಗಿದೆ. ಸರ್ಕಾರಿ ನಿಯಮಗಳೆಲ್ಲ ಯಾವ ಥರ ಪಾಲಿಸಿದ್ದೀರಾ ಏನು ಅಂತ? CC ಕ್ಯಾಮ್ರಾಗಳ ಅಳವಡಿಕೆ ಎಲ್ಲ ಆಗಿದೆ. ಆಮೇಲೆ ಫೈರ್ದು ಏನಿದೆ ಅವ್ರ ಕಂಡೀಷನ್ಸ್ ಅವೆಲ್ಲ ಅಪ್ಲಿಕೇಬಲ್ ಇದೆ, ಎಲ್ಲ ರೆಡಿ ಇದೆ. ಮತ್ತು ಇನ್ನು ಭದ್ರತಾ ದೃಷ್ಟಿಯಿಂದ ನಾವು ವಾಲಂಟಿಯರ್ಸ್ ಹುಡುಗರೆಲ್ಲ ನಾಳೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಡೀತಾ ಇದೆ. ಸೇರ್ಬೋದು ಸರ್ ನಾಳೆ ಕಾರ್ಯಕ್ರಮಕ್ಕೆ? ನಾಳೆ ತಿಳಿದ ಮಟ್ಟಿಗೆ ಒಂದು 10 ರಿಂದ 15 ಸಾವಿರ ಜನ ವೀಕ್ಷಣೆ ಮಾಡೋಕ್ಕೆ ಬರ್ಬೋದು ಅಂತ ಒಂದು ಅಂದಾಜಿದೆ. ನನ್ನ ಹೆಸರು ರವಿಕುಮಾರ್ ಅಂತ. ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ. ರಾಹುಲ್ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಬೋದು. ಆದರೆ DK ಶಿವಕುಮಾರ್ ಅವರಿಗೆ ನಂಬಿಕೆ ಇದೆ ಹಿಂದೂ ಧರ್ಮದ ಮೇಲೆ. ಅದಕ್ಕೆ ಅವರು ಪ್ರಯಾಗ್ರಾಜ್ಗೂ ಹೋಗ್ತಾರೆ. ಮತ್ತು ಚೆನ್ನೈಯಲ್ಲಿ, ಕೊಯಮತ್ತೂರಲ್ಲಿ ಸದ್ಗುರುಗಳ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅದಾದಮೇಲೆ ನಿನ್ನೆ ಅಸೆಂಬ್ಲಿ ಒಳಗಡೆ RSS ರಾಷ್ಟ್ರೀಯ ನಮ್ಮ ಗೀತೆಯನ್ನು ಆಡಿದ್ದಾರೆ. ಆದರೆ ಈಗ DK ಶಿವಕುಮಾರ್ ಆಡಿದ ತಕ್ಷಣ BJPಗೆ ಬರ್ತಾರೆ ಅನ್ನೋದು ಪಾಪ. ಅವರು ಕಟ್ಟ ಕಾಂಗ್ರೆಸ್ಸಿನ ಅಭಿಮಾನಿ ಮತ್ತು ಕಟ್ಟ ಕಾಂಗ್ರೆಸ್ಸಿನ ವ್ಯಕ್ತಿ. ಅವರು ಇವತ್ತು ರಾಜ್ಯ KPCC ಅಧ್ಯಕ್ಷರಾಗಿದ್ದಾರೆ.
ಅದರಿಂದ ನಿಮಗೆ ಮಾಧ್ಯಮದವ್ನಿಗೆ ಏನು ಸಂಶಯ ಅಂದರೆ ಇದೆಲ್ಲ ನೋಡಿದ್ರೆ ಏನೋ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರಾ ಅಂತೇಳಿ ಒಂದು ಊಹಾಪೋಹಗಳನ್ನು. ಈಗ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇದ್ದಿತ್ತು ಮೊದಲಿಂದಲೂ. ನೋಡ್ರಿ, ಕಾಂಗ್ರೆಸ್ನವರು ಯಾರ ಡಿ ಕೆ ಶಿವಕುಮಾರ್ ಅವರು RSS ಗೀತೆ ಆಡಿದ ತಕ್ಷಣ ಅವರು ಹಿಂದೂ ಪರ ಅಂತ ಹೇಳಲ್ಲ. ಎಲ್ಲ ರಾಜಕೀಯ ಜಮೀರ್ ಅಹಮದ್ ಹೇಳ್ತಿರ್ತಾರೆ. ಹಾಗಂತ ಹೇಳಿದ್ರೆ ಜಮೀರ್ ಅಹಮದ್ ಏನೋ ಹಿಂದೂ ಪರನಾ? ಪ್ಯೂರ್ಲಿ ಈಸ್ ಎ ಕೋಮುವಾದಿ. ಜಮೀರ್ ಅಹಮದ್ ಪ್ಯೂರ್ಲಿ ಕೋಮುವಾದಿ. ಆದರೆ ರಾಜಕೀಯದ ಸ್ಟಂಟ್ಗೆ ಜನಗಳ ಮುಂದೆ ಹೊಡಿತಾ ಇರ್ತಾರೆ ಭಾಷಣಗಳು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.